ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಯಶ್ವಂತ್. ಈ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ 80 ಔಟ್ ಆಫ್ 80 ಮಾರ್ಕ್ಸ್ಗಳನ್ನು ಹೇಗೆ ಸ್ಕೋರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಯಾರಾದರೂ ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮ ಇಂಗ್ಲೀಷ್ ಕ್ವಶನ್ ಪೇಪರನ್ನು 5 ಪಾರ್ಟ್ಗಳಾಗಿ ಡಿವೈಡ್ ಮಾಡಲಾಗಿದೆ. ಪಾರ್ಟ್ ಎ ಇಂದ ಪಾರ್ಟ್ ಇ ವರೆಗೆ. ಮೊದಲ ಪಾರ್ಟ್ನಲ್ಲಿ ಏನಿರುತ್ತೆ ಅಂತ ನೋಡೋಣ. ಕ್ವಶನ್ ನಂಬರ್ 1ಇಂದ 10 ವರೆಗೆ MCQs ಕ್ವಶನ್ಗಳು ಇರುತ್ತೆ. ಇದರಲ್ಲಿ ಒಂದು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ರೀತಿ ಕೊಟ್ಬಿಟ್ಟು ಕೆಳಗಡೆ ಆಪ್ಷನನ್ನು ಕೊಟ್ಟಿರ್ತಾರೆ. ಇನ್ನೊಂದು ಕ್ವಶನ್ ಸೀಕ್ವೆನ್ಸನ್ನು ಕೇಳ್ತಾರೆ. ಈ ಒಂದು ಸೀಕ್ವೆನ್ಸ್ ದ ಗಾರ್ಡ್ನರ್ ಚಾಪ್ಟರಿಂದ ಬರೋ ಚಾನ್ಸಸ್ ತುಂಬಾ ಇದೆ. ಇಲ್ಲಿ ಮೊದಲ 10 ಕ್ವಶನ್ಗಳಲ್ಲಿ ನಿಮಗೆ ಯಾವುದೇ ಆಪ್ಷನ್ ಇರೋದಿಲ್ಲ. ನೀವು 10 ಕ್ವಶನ್ಗಳನ್ನು ಕೂಡ ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 11 ಪ್ಯಾಸಿವ್ ವಾಯ್ಸ್ ಆಗಿರುತ್ತೆ. ಇದಕ್ಕೆ 3 ಅಂಕಗಳು ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 12 ಎಕ್ಸ್ಪ್ರೆಷನ್ಸ್ ಆಗಿರುತ್ತೆ. ಇದಕ್ಕೆ ನಿಮಗೆ 2 ಅಂಕಗಳು ಇರುತ್ತೆ. ಕೊನೆಯದಾಗಿ ಕ್ವಶನ್ ನಂಬರ್ 13 ಇದು ಪಾರ್ಟ್ ಎನ ಕೊನೆಯ ಕ್ವಶನ್ ಆಗಿರುತ್ತೆ. ಇದು ಪ್ರನೌನ್ ಆಗಿರುತ್ತೆ. ಇದು ನಿಮಗೆ 5 ಅಂಕಗಳಿಗೆ ಇರುತ್ತೆ. ಇಲ್ಲಿ ನೀವು ಮ್ಯಾಚ್ ಮಾಡಿ ಬರಿಬೇಕಾಗತ್ತೆ. ನೀವಿನ್ನು ಗ್ರಾಮರ್ಗಳಿಗೆ ಪ್ರಿಪೇರ್ ಆಗಿಲ್ಲ ಅಂದರೆ ನಾನು ಆಲ್ರೆಡಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡಿ ನೀವು ಕಲ್ತ್ಕೊಳ್ಬೋದು. ಹೀಗೆ ಪಾರ್ಟ್ ಎ ಟೋಟಲ್ 20 ಮಾರ್ಕ್ಸ್ಗಳಿಗೆ ಕವರ್ ಆಗಿರುತ್ತೆ. ನೆಕ್ಸ್ಟ್ ಪಾರ್ಟ್ ಬಿ. ಈ ಒಂದು ಪಾರ್ಟ್ ಬಿನಲ್ಲಿ 2 ಮಾರ್ಕ್ ಕ್ವಶನ್ಸ್, 3 ಮಾರ್ಕ್ ಕ್ವಶನ್ಸ್ ಮತ್ತು 4 ಮಾರ್ಕ್ ಕ್ವಶನ್ಸ್ಗಳು ಕವರ್ ಆಗಿರುತ್ತೆ. ಮೊದಲನೆಯದಾಗಿ ಕ್ವಶನ್ ನಂಬರ್ 14ಇಂದ ಹಿಡಿದು ಕ್ವಶನ್ ನಂಬರ್ 17ವರೆಗೂ 4 ಕ್ವಶನ್ಗಳು ಇರುತ್ತೆ. ಅದರಲ್ಲಿ ನೀವು 3 ಕ್ವಶನ್ಗಳನ್ನ ಅಟೆಂಡ್ ಮಾಡಬೇಕು. ಈ ಕ್ವಶನ್ ನಂಬರ್ನಲ್ಲಿ ಇರಕ್ಕಂಥ ಕ್ವಶನ್ಗಳು 2 ಮಾರ್ಕ್ನ ಕ್ವಶನ್ಸ್ ಆಗಿರುತ್ತೆ. ಇಲ್ಲಿ ನೀವು 3 ಕ್ವಶನ್ಗಳಿಗೆ ಆನ್ಸರ್ ಮಾಡಿದ್ರೆ ಸಾಕು. ಅದಕ್ಕೆ ನೀವು ಇನ್ನು 7 ಚಾಪ್ಟರ್ಗಳನ್ನು ಓದ್ಕೊಂಡ್ರೆ ಸಾಕು. ಯಾವುದೇ ಬ್ಲೂ ಪ್ರಿಂಟ್ಗಳ ಪ್ರಕಾರ ಕೊಟ್ಟರೂ ಕೂಡ ನೀವು 3 ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರಿಸ್ಬೋದು. ಮೊದಲನೆಯದಾಗಿ ರೋಮಿಯೋ ಆ್ಯಂಡ್ ಜೂಲಿಯೆಟ್, ಎರಡನೆಯದು ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್, ಮೂರನೆಯದಾಗಿ ಸನ್ನಿ ಮಾರ್ನಿಂಗ್, ನಾಲ್ಕನೆಯದು ವೆನ್ ಯು ಆರ್ ಓಲ್ಡ್, ಐದನೆಯದು ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್, ಆರನೆಯದು ಹೆವನ್ ಇಫ್ ಯು ಆರ್ ನಾಟ್ ಆನ್ ದ ಅರ್ತ್, ಕೊನೆಯದಾಗಿ ವೋಟರ್. ಈ 7 ಚಾಪ್ಟರ್ಗಳನ್ನು ಓದ್ಕೊಳ್ಳೋದ್ರಿಂದ ನೀವು ಈಸಿಯಾಗಿ 3 ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ಬೋದು. ಥರ ಪಾರ್ಟ್ ಬಿನಲ್ಲಿ 3 ಮಾರ್ಕ್ನ ಕ್ವಶನ್ಗಳು. ಇಲ್ಲಿ ಕ್ವಶನ್ ನಂಬರ್ 18ಇಂದ ನಿಮ್ಮ ಕ್ವಶನ್ಗಳು ಪ್ರಾರಂಭ ಆಗಿ ಕ್ವಶನ್ ನಂಬರ್ 22ವರೆಗೂ 6 ಕ್ವಶನ್ಗಳು ಇರುತ್ತೆ. ಅದರಲ್ಲಿ ನೀವು 4 ಕ್ವಶನ್ಗಳಿಗೆ ಆನ್ಸರ್ ಮಾಡಿದ್ರೆ ಸಾಕು. ಹಾಗಾದರೆ ಯಾವ ಚಾಪ್ಟರ್ಗಳನ್ನು ಓದಬೇಕು ಅಂತ ನೋಡಿದ್ರೆ, ಮೊದಲನೆಯದಾಗಿ ರೋಮಿಯೋ ಆ್ಯಂಡ್ ಜೂಲಿಯೆಟ್, ಎರಡನೆಯದು 2 ಡಿಯರ್, ಮೂರನೆಯದು ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್, ನಾಲ್ಕನೆಯದು ಸನ್ನಿ ಮಾರ್ನಿಂಗ್, ಐದನೆಯದು ವೆನ್ ಯು ಆರ್ ಓಲ್ಡ್, ಆರನೆಯದು ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್, ಏಳನೆಯದು ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್, ಎಂಟನೆಯದು ಹೆವನ್ ಇಫ್ ಯು ಆರ್ ನಾಟ್ ಆನ್ ದ ಅರ್ತ್, ಒಂಬತ್ತನೆಯದು ಜಪಾನ್ ಆ್ಯಂಡ್ ಬ್ರೆಜಿಲ್, ಹತ್ತನೆಯದು ವಾಟರ್. ಇಲ್ಲಿ ನೀವು ಜಪಾನ್ ಆ್ಯಂಡ್ ಬ್ರೆಜಿಲ್, ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್, ರೋಮಿಯೋ ಆ್ಯಂಡ್ ಜೂಲಿಯೆಟ್ ಮತ್ತು ಎವ್ರಿಥಿಂಗ್ ಐ ನೀಡ್ ಟು ನೋ ಇನ್ ದ ಫಾರೆಸ್ಟ್, 4 ಚಾಪ್ಟರ್ಗಳು ಏನಿದೆ ಈ ಒಂದು ಚಾಪ್ಟರ್ಗಳನ್ನು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನಂತರ ಪಾರ್ಟ್ ಬಿನಲ್ಲಿ 4 ಮಾರ್ಕ್ನ ಕ್ವಶನ್ಗಳು. ಇಲ್ಲಿ ನೀವು 3 ಕ್ವಶನ್ಗಳಿಗೆ ಆನ್ಸರ್ ಮಾಡಬೇಕಾಗಿರುತ್ತೆ. ಇಲ್ಲಿ ಕ್ವಶನ್ ನಂಬರ್ 24ಇಂದ ಪ್ರಾರಂಭ ಆಗಿ ಕ್ವಶನ್ ನಂಬರ್ 29ವರೆಗೆ 6 ಕ್ವಶನ್ಗಳು ಇರುತ್ತೆ. ಅದರಲ್ಲಿ ನೀವು 3 ಕ್ವಶನ್ಗಳಿಗೆ ಆನ್ಸರ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಯಾವ ಚಾಪ್ಟರ್ಗಳನ್ನು ಓದ್ಕೋಬೇಕು ಅಂತ ನೋಡಿದ್ರೆ, ಮೊದಲನೆಯದಾಗಿ 2 ಡಿಯರನ್ನು ಓದ್ಕೋಬೇಕು, ಎರಡನೆಯದಾಗಿ ಆನ್ ಚಿಲ್ಡ್ರನನ್ನು ಓದ್ಕೋಬೇಕು, ಮೂರನೆಯದಾಗಿ ಸನ್ನಿ ಮಾರ್ನಿಂಗನ್ನು ಓದ್ಕೊಳ್ಬೇಕು, ನಾಲ್ಕನೆಯದಾಗಿ ದ ಗಾರ್ಡ್ನರನ್ನು ಓದ್ಕೋಬೇಕು, ಐದನೆಯದಾಗಿ ಹೆವನ್ ಇಫ್ ಯು ಆರ್ ನಾಟ್ ಆನ್ ದ ಅರ್ಥನ್ನು ಓದ್ಕೊಳ್ಬೇಕು, ಆರನೆಯದಾಗಿ ವೋಟರನ್ನು ಓದ್ಕೋಬೇಕು, ಏಳನೆಯದಾಗಿ ದೇರ್ ವೇರ್ ಇಸ್ ಎ ವೀಲ್ ಚಾಪ್ಟರನ್ನು ಓದ್ಕೊಳ್ಬೇಕು.
ಇದರಲ್ಲಿ ನೀವು 5ನೇ ಚಾಪ್ಟರ್ ಆದ ಹೆವೆನ್ ಇಫ್ ಯು ಆರ್ ನಾಟ್ ಆನ್ ದ ಅರ್ಥನ್ನು ಸ್ಕಿಪ್ ಮಾಡ್ಬೋದು. ನಂತರ ಪಾರ್ಟ್ ಸಿ. ಈ ಒಂದು ಪಾರ್ಟ್ ಸಿನಲ್ಲಿ ಒಂದೇ ಒಂದು ಕ್ವಶನ್ ಮಾತ್ರ ಇರುತ್ತೆ. ಅದರ ಕ್ವಶನ್ ನಂಬರ್ 30. ಇದರಲ್ಲಿ ಪ್ಯಾಸೇಜ್ ಅಥವಾ ಪೊಯಮ್ ಇರುತ್ತೆ. ಇದು 9 ಅಂಕಗಳಿಗೆ ಇರುತ್ತೆ. ನಾನು ನಿಮಗೆ ಸಜೆಸ್ಟ್ ಮಾಡೋದು ಏನು ಅಂದರೆ, ನೀವು ಪೊಯಮನ್ನು ಬರೆಯೋದಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಅಲ್ಲಿ ಇನ್ನರ್ ಮೀನಿಂಗ್ ಇರುತ್ತೆ. ನೀವು ಇನ್ನರ್ ಮೀನಿಂಗನ್ನು ಬರೆಯೋದಕ್ಕೆ ಸಾಧ್ಯ ಆಗಲ್ಲ. ಸೊ ಆದ್ದರಿಂದ ನೀವು ಪ್ಯಾಸೇಜ್ನ ಕಡೆ ಹೋಗಿ ತುಂಬ ಸುಲಭವಾಗಿ ಬರಿಬೋದು. 9 ಅಂಕಗಳನ್ನು ಗಳಿಸ್ಬೋದು. ಅದರ ಜೊತೆಗೆ ಆ್ಯಂಟೋನಿಯಂ ವರ್ಡ್ಗಳನ್ನ ಹೇಗೆ ಪ್ರಿಫಿಕ್ಸ್ ಯೂಸ್ ಮಾಡಿ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಳ್ಳಿ. ಅದರಲ್ಲಿ ಮುಖ್ಯವಾಗಿ ಡಿಸ್, ಇನ್, ಎಮ್, ಎರ್, ಎಲ್, ಅನ್, ಮಿಸ್ ಈ ಒಂದು ವರ್ಡ್ಗಳನ್ನು ಯೂಸ್ ಮಾಡಿ ಹೇಗೆ ಪ್ರಿಫಿಕ್ಸ್ನ ಯೂಸ್ ಮಾಡಿ ಆ್ಯಂಟೋನಿಯಂ ಮಾಡಬೇಕು ಅಂತ ಕಲ್ತ್ಕೊಳ್ಳಿ. ಈಗ ಪಾರ್ಟ್ ಸಿ. ಈ ಒಂದು ಪಾರ್ಟ್ ಸಿ ಕಂಪ್ಲೀಟಾಗಿ ಗ್ರಾಮರ್ ಸೆಕ್ಷನ್ ಆಗಿರುತ್ತೆ. ಇದು ಕ್ವಶನ್ ನಂಬರ್ 31ಇಂದ ಪ್ರಾರಂಭ ಆಗುತ್ತೆ. ಹಾಗಾದರೆ ಕ್ವಶನ್ ನಂಬರ್ 31ನಲ್ಲಿ ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಇರುತ್ತೆ. ಇದು 4 ಅಂಕಗಳಿಗೆ ಇರುತ್ತೆ. ಅಥವಾ ನೀವು ಲಿಂಕರ್ಸನ್ನು ತುಂಬ ಸುಲಭವಾಗಿ ಮಾಡ್ಬೋದು. ನಾನು ಆಲ್ರೆಡಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೇನೆ. ಹಾಗಾದರೆ ರೀರೈಟ್ ಆ್ಯಸ್ ಡೈರೆಕ್ಟೆಡ್ನಲ್ಲಿ ಆರ್ಟಿಕಲ್ಸ್ ಇರುತ್ತೆ, ಪ್ರಿಪೋಸಿಷನ್ಸ್ ಇರುತ್ತೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇರುತ್ತೆ, ಜಂಬಲ್ ಸೆಗ್ಮೆಂಟ್ ಇರುತ್ತೆ, ರೈಟ್ ಫಾರ್ಮ್ ಆಫ್ ವರ್ಬ್ ಇರುತ್ತೆ. ಇದರ ಬದಲಾಗಿ ನೀವು ಲಿಂಕರ್ಸನ್ನು ಕೂಡ ಮಾಡ್ಬೋದು. ನಂತರ ಕ್ವಶನ್ ನಂಬರ್ 32. ಇದು 2 ಅಂಕಗಳಿಗೆ ಇರುತ್ತೆ. ಈ ಒಂದು ಕ್ವಶನ್ನಲ್ಲಿ ನೀವು ಕ್ವಶನ್ ಟ್ಯಾಗನ್ನು ಮಾಡಬೇಕು. WH ಕ್ವಶನನ್ನು ಫ್ರೇಮ್ ಮಾಡಬೇಕು. ಅದರ ಬದಲಾಗಿ ನೀವು ರೆಕ್ಟಿಫೈ ದ ಎರರ್ಸ್ ಎಂಬ ಗ್ರಾಮರ್ ಸೆಕ್ಷನನ್ನು ಕೂಡ ಅಟೆಂಪ್ಟ್ ಮಾಡ್ಬೋದು. ಹೀಗೆ ಕ್ವಶನ್ ನಂಬರ್ 31 ಮತ್ತು 32ನಲ್ಲಿ 2 ಕ್ವಶನ್ಗಳು ಇರುತ್ತೆ. ಅದರಲ್ಲಿ ನೀವು ಒಂದೊಂದು ಕ್ವಶನ್ಗಳಿಗೆ ಆನ್ಸರ್ ಮಾಡೋದಕ್ಕೆ ಆಪ್ಷನ್ಗಳು ಇರುತ್ತೆ. ನಂತರ ಕ್ವಶನ್ ನಂಬರ್ 33. ಈ ಒಂದು ಕ್ವಶನ್ 2 ಅಂಕಗಳಿಗೆ ಇರುತ್ತೆ. ಇದು ನೋಟ್ ಮೇಕಿಂಗ್ನ ಕಾನ್ಸೆಪ್ಟ್ ಆಗಿರುತ್ತೆ. ಇದರಲ್ಲಿ 4 ಬ್ಲ್ಯಾಂಕ್ಸ್ಗಳನ್ನು ಅಥವಾ ಬಾಕ್ಸ್ಗಳನ್ನು ಕೇಳಿರ್ತಾರೆ. ಅದಕ್ಕೆ ನೀವು ಇನ್ಫಾರ್ಮೇಷನ್ಗಳನ್ನು ಫಿಲ್ ಮಾಡಬೇಕಾಗತ್ತೆ. ಪ್ರತಿ ಬ್ಲ್ಯಾಂಕ್ಗೆ ಅರ್ಧ ಮಾರ್ಕ್ಸ್ ಇರುತ್ತೆ. ನಂತರ ಕ್ವಶನ್ ನಂಬರ್ 34. ಇದು 5 ಅಂಕಗಳಿಗೆ ಇರುತ್ತೆ. ಅದು ರಿಪೋರ್ಟೆಡ್ ಸ್ಪೀಚ್. ಇದರ ಬಗ್ಗೆ ನಾನು ಡೀಟೇಲ್ 7 ವಿಡಿಯೋಗಳನ್ನು ಮಾಡಿದ್ದೇನೆ. ನೀವು ನೋಡಿ ಕಲ್ತ್ಕೊಳ್ಬೋದು. ನಂತರ ಕ್ವಶನ್ ನಂಬರ್ 35. ಇದು 3 ಅಂಕಗಳಿಗೆ ಇರುತ್ತೆ. ದ ಕಂಪ್ಲೀಟ್ ದ ಡೈಲಾಗ್. ಇದು ತುಂಬಾ ಸಿಂಪಲ್ ಆಗಿ ಇರುತ್ತೆ. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ನೋಡಿ ಕಲ್ತ್ಕೊಂಡು ಬರಿಬೋದು. ಈಗ ಕ್ವಶನ್ ಪೇಪರ್ನ ಕೊನೆಯ ಪಾರ್ಟ್, ಅದು ಪಾರ್ಟ್ ಇ ಆಗಿರುತ್ತೆ. ಈ ಒಂದು ಪಾರ್ಟ್ನಲ್ಲಿ ಒಂದೇ ಒಂದು ಕ್ವಶನ್ ಇರುತ್ತೆ. ಅದರಲ್ಲಿ 2 ಆಪ್ಷನ್ಗಳು ಇರುತ್ತೆ. ನೀವು ಯಾವುದಾದರೂ ಒಂದನ್ನು ಬರಿಬೋದು. ಇದು ಜಾಬ್ ಅಪ್ಲಿಕೇಶನ್ ಅಥವಾ ಸ್ಪೀಚ್ ರೈಟಿಂಗ್ ಆಗಿರುತ್ತೆ. ನನ್ನ ಸಜೆಷನ್ ಏನಂದರೆ, ನೀವು ಜಾಬ್ ಅಪ್ಲಿಕೇಶನ್ ಕಡೆ ಹೋಗಿ. ಇದರಿಂದ ನೀವು 5ಕ್ಕೆ 5 ಅಂಕಗಳನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನೀವು ಸ್ಪೀಚ್ ರೈಟಿಂಗ್ನ ಬರೆದ್ರೆ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ತುಂಬಾ ಆಗೋದ್ರಿಂದ 2 ಅಥವಾ 1 ಅಂಕಗಳನ್ನು ಕಳ್ಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ. ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ ವಿಷಯಗಳ ಕುರಿತು ಇದನ್ನು PDF ಮಾಡಿ ನನ್ನ ಸ್ಟಡಿ ವಿತ್ ಯಶವಂತ್ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ಪಿನ್ನೋಡ್ ಕಮೆಂಟ್ಸ್ನಲ್ಲಿ ಇರುತ್ತೆ. ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ಸ್ಟಡಿ ವಿತ್ ಯಶವಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲೂ ಇದ್ದೇನೆ. ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ಗಳನ್ನು ಅಬೌಟ್ ಸೆಕ್ಷನ್ನಲ್ಲಿ ನೀಡಿರುತ್ತೇನೆ. ಲೇಟೆಸ್ಟ್ ಅಪ್ಡೇಟ್ಗಾಗಿ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಅದರ ಲಿಂಕನ್ನು ಕೂಡ ಅಬೌಟ್ ಸೆಕ್ಷನ್ನಲ್ಲಿ ನೀಡಿರುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.